ಹಲೋ ಸ್ನೇಹಿತರೆ, ಕರ್ನಾರ್ಜುನ IAS ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ BA SCP ಸಿಲೆಬಸ್ನ ಪೊಲಿಟಿಕಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಬನ್ನಿ. ಈ ಪ್ರಶ್ನೆ ಪತ್ರಿಕೆ 3 ತಾಸಿನ ಪ್ರಶ್ನೆ ಪತ್ರಿಕೆ ಆಗುತ್ತದೆ ಮತ್ತು 80 ಅಂಕಗಳಲ್ಲಿ ಉತ್ತರಿಸಬೇಕಾಗುತ್ತದೆ ಮತ್ತು ಎಲ್ಲ ಸೂಚನೆಗಳು ಮತ್ತು ಪ್ರಶ್ನೆಗಳನ್ನು ಓದಿ ಉತ್ತರಿಸಿರಬೇಕು. ಪ್ರಶ್ನೆಗಳನ್ನು ನೋಡುವುದಾದರೆ, ಭಾಗ ಎ ನಲ್ಲಿ ಬೇಕಾದ 10 ಪ್ರಶ್ನೆಗಳಿಗೆ ಉತ್ತರಿಸಿ. ಭಾಗ ಎ ನಲ್ಲಿ 12 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕದ ರೀತಿ 10 ಪ್ರಶ್ನೆಗೆ ನೀವು ಉತ್ತರಿಸಿದಾಗ, ಸರಿಯಾಗಿ ಉತ್ತರಿಸಿದಾಗ 20 ಅಂಕಗಳು ದೊರೆಯುತ್ತವೆ. ಅಂದರೆ ಪ್ರತಿ ಪ್ರಶ್ನೆಗೂ 2 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿದಾಗ ಪ್ರತಿ ಪ್ರಶ್ನೆಗೂ 2 ಅಂಕಗಳ ರೀತಿ 10 ಪ್ರಶ್ನೆಗೆ 20 ಅಂಕಗಳು ಸಿಗುತ್ತವೆ. ಇನ್ನು ಭಾಗ ಬಿ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಭಾಗ ಬಿ ಯಲ್ಲಿ ಪ್ರತಿ ಪ್ರಶ್ನೆಗೂ 5 ಅಂಕಗಳನ್ನು ನೀಡಲಾಗುತ್ತದೆ. ಅವುಗಳಲ್ಲಿ 5 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಆ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೂ ಉತ್ತರಿಸಿದಾಗ ಪ್ರತಿ ಪ್ರಶ್ನೆಗೂ 5 ಅಂಕ, ಅದೇ ರೀತಿ 3 ಪ್ರಶ್ನೆಗೆ ಉತ್ತರಿಸಿದಾಗ 15 ಅಂಕಗಳು ಸಿಗುತ್ತವೆ. ಇನ್ನು ಭಾಗ ಸಿ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 6 ಕ್ವಶನ್ಗಳನ್ನು ನೀಡಲಾಗುತ್ತದೆ. ಅವುಗಳಲ್ಲಿ 3 ಪ್ರಶ್ನೆಗೆ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 10 ಅಂಕದ ರೀತಿ 3 ಪ್ರಶ್ನೆಗೆ ಉತ್ತರಿಸಿದಾಗ ನಿಮಗೆ 30 ಅಂಕಗಳು ದೊರೆಯುತ್ತವೆ. ಇನ್ನು ಭಾಗ ಡಿ, ಇಲ್ಲಿ ಭಾಗ ಡಿ ನಲ್ಲಿ 15 ಅಂಕದ 2 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಅವುಗಳಲ್ಲಿ 1 ಪ್ರಶ್ನೆಗೆ ಉತ್ತರಿಸಿದಾಗ 15 ಅಂಕಗಳು ಸಿಗುತ್ತವೆ. ಅಂದರೆ ಸರ್ಕಾರಗಳ ವರ್ಗೀಕರಣ ಕುರಿತು ಅರಿಸ್ಟಾಟಲ್ನರ ವಿಚಾರಗಳನ್ನು ಚರ್ಚಿಸಿ ಅಥವಾ ಅರಸನಿಗೆ ಮೆಕ್ಯಾವೆಲಿ ನೀಡಿರುವ ಸಲಹೆಗಳನ್ನು ವಿವರಿಸಿ. ಇವುಗಳಲ್ಲಿ ಯಾವುದಾದರೂ 1 ಪ್ರಶ್ನೆಗೆ 15 ಅಂಕಗಳಲ್ಲಿ ಉತ್ತರಿಸಬೇಕು. ಸುಮಾರು 60 ರಿಂದ 70 ವಾಕ್ಯಗಳಲ್ಲಿ ಉತ್ತರಿಸಿದಾಗ ನಿಮಗೆ 15 ಅಂಕಗಳು ದೊರೆಯುತ್ತವೆ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಾದರೆ ಟೆಲಿಗ್ರಾಮ್ ಚಾನಲ್ಗೆ ಭೇಟಿ ಕೊಟ್ಟು ಮಾಡಿಕೊಳ್ಳಿ ಮತ್ತು ಇದೇ ರೀತಿ ಕಂಟೆಂಟ್ಗಾಗಿ ಕರ್ನಾರ್ಜುನ IAS ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇದು ನಿಮ್ಮ IAS ಎಜುಕೇಷನ್ ಚಾನಲ್.